ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಓಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಃ ತನ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಆಪಾದಮೌಲ್ಯಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಭಾಗವತ ಎಂಬತಕ್ಕಂಥದ್ದೇನಿದೆ ಅದು ಕೇವಲ ಭಾಗವತ ಅಲ್ಲ, ಶ್ರೀಮದ್ ಭಾಗವತಾಭಿಧಂ ಅಂತ. ಯಾವ ಪುರಾಣಕ್ಕೂ ಇಲ್ಲದೇ ಇರತಕ್ಕಂಥ ಈ ಶ್ರೀಮತ್ವ, ಇದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಬೇರೆ ಪುರಾಣಗಳು ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನಮಗೆ ಮೋಕ್ಷವನ್ನು ಕೊಡೋದೇ ಇಲ್ಲ ಅಂತಲ್ಲ, ಆದರೆ ಬರೀ ಕಥೆಗಳು ಅದು ಇದು ಎಲ್ಲ ವಿಚಾರ ತುಂಬಿರುತ್ತೆ ಅದರಲ್ಲಿ. ಭಗವಂತನ ಮಹಿಮೆಗಾಗಿಯೇ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಭಾಗವತ ಮಾತ್ರ. ಅದು ಪರಮಾತ್ಮನಲ್ಲಿ ಜ್ಞಾನವನ್ನು, ಪರಮಾತ್ಮನಲ್ಲಿ ಭಕ್ತಿಯನ್ನು, ವೈಶಿಕ ವಸ್ತುಗಳಲ್ಲಿ ವೈರಾಗ್ಯವನ್ನು ಕೊಟ್ಟು ನಮಗೆ ಮೋಕ್ಷದ ಮಾರ್ಗವನ್ನು ಹಿಡಿಸೋದು ಭಾಗವತ ಮಾತ್ರ. ಅದಕ್ಕೆ ಶ್ರೀಮಾನ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಪುರಾಣಗಳನ್ನೂ ಕೂಡ ವ್ಯಾಸರೇ ಬರೆದಿದ್ದಲ್ವ, ಮತ್ತು ಮುನಿನಾಕೃತಂ ಅಂದರೆ ಏನರ್ಥ ಅಂದರೆ, ನಾರದ ಮುನಿಗಳಿದ್ದಾರಲ್ಲ, ಅವರು ವೇದಿವ್ಯಾಸ ದೇವರ ಹತ್ರ ಹೋಗಿ ಸ್ವಾಮಿ ಆ ಭಾಗವತವನ್ನು ಹೇಳಿ ಅಂತ ಮುನಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಅದನ್ನೇ ಹೇಳಿರತಕ್ಕಂಥದ್ದು ಈ ಭಾಗವತ. ವೇದಿವ್ಯಾಸ ದೇವರು ಈ ಭಾಗವತವನ್ನು ಕಡೆಯಲ್ಲಿ ಬರೆದಿದ್ದು. ಕಡೆಯಲ್ಲಿ ಬರೆದ್ರ ಅರ್ಥ ಏನು? ಅಂತೆ ಸಿದ್ಧಸ್ತು ಸಿದ್ಧಾಂತಃ ಅಂತ. ಕಡೆಯಲ್ಲಿ ಏನು ಸಿದ್ಧ ಆಗುತ್ತೋ ಅದು ಸಿದ್ಧಾಂತ. ಅಂದಮೇಲೆ ಭಾಗವತ ಏನು ಹೇಳುತ್ತೋ ಅದೇ ಸಿದ್ಧಾಂತ. ಆದ್ದರಿಂದ ಶ್ರೀಮದಾಚಾರ್ಯರು ಯಾವ ಪುರಾಣಕ್ಕೂ ವ್ಯಾಖ್ಯಾನ ಬರೆಯದೆ ಕೇವಲ ಭಾಗವತಕ್ಕೆ ಮಾತ್ರ ಭಾಗವತ ತಾತ್ಪರ್ಯ ನಿರ್ಣಯ ಎಂಬತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಈ ಪುರಾಣವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ದೀವಿಟಿಗೆ ಬೇಕು. ಅದ್ಯಾವುದು? ಮಧ್ವಾಚಾರ್ಯರ ಈ ಭಾಗವತ ತಾತ್ಪರ್ಯ ನಿರ್ಣಯ. ಸುಮಧ್ವ ವಿಜಯದಲ್ಲಿ ಈ ಭಾಗವತ ತಾತ್ಪರ್ಯ ನಿರ್ಣಯದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯ ಒಂದು ಮಾತು ಹೇಳ್ತಾರೆ. ನಾವು ದೊಡ್ಡ ಒಂದು ಕಾಡು, ಆ ಕಾಡನ್ನು ನಾವು ಸೇರ್ಕೊಂಡಿದ್ದೇವೆ. ಎಲ್ಲಿ ಮುಂದೆ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಹಿಂದೆ ಬರ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋದ್ರೆ ಅಲ್ಲೇ ಜಾಗದಲ್ಲೇ ಬಂದು ಸೇರ್ತಾ ಇದ್ದೀವಿ. ಇದರ ಮಧ್ಯ ಕಾಡು ಮೃಗಗಳು ಬೇರೆ, ಕಳ್ಳ ಕಾಕರ ಕಾಟ ಬೇರೆ, ಇಷ್ಟೆಲ್ಲ ಭಯಂಕರವಾದ ಮಾರ್ಗದಲ್ಲಿ ನಾವಿದ್ದೇವೆ. ಆಗ ಯಾರೋ ಒಬ್ಬ ವ್ಯಕ್ತಿ ಬಂದು, ನೀವು ಓಡಾಡ್ತಾ ಇರೋ ಮಾರ್ಗ ಸರಿಯಲ್ಲ, ನೀವೆಲ್ಲಿ ಹೋಗಬೇಕು ಅಂತ ಕೇಳಿ ಆ ಮಾರ್ಗವನ್ನು ತೋರಿಸ್ಕೊಟ್ರೆ ಹೇಗೋ ಆ ರೀತಿಯಾಗಿ ಪುರಾಣಗಳ ಮಾರ್ಗ ಎಲ್ಲ ದೊಡ್ಡ ಒಂದು ಗೊಂಡಾರಣ್ಯ ಇದ್ದ ಹಾಗೆ. ನಾವೆಲ್ಲ ಪಾಂಥರು ಅಂದರೆ ಪಾಸರ್ಸ್ ಬೈ ಅಂತ ಹೇಳ್ತೀವಲ್ಲ, ಅವರು ದಾರಿ ಹೋಕರು ನಾವು. ನಮಗೆಲ್ಲ ಪುರಾಣಗಳು ಸೇರ್ಕೊಂಡಿದ್ದೇವೆ. ಒಂದು ಕಡೆ ವಿಷ್ಣು ಸರ್ವೋತ್ತಮ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಬ್ರಹ್ಮ ಸರ್ವೋತ್ತಮ ಅಂತ ಹೇಳೋದು, ಇನ್ನೊಂದು ಕಡೆ ರುದ್ರ ಸರ್ವೋತ್ತಮ ಅಂತ ಹೇಳೋದು, ಇನ್ನೊಂದು ಕಡೆ ಶಕ್ತಿ ಮಾತೆಯಿಂದ ಎಲ್ಲ ನಡೆಯುತ್ತೆ. ಹೀಗೆಲ್ಲ ಪುರಾಣಗಳೆಲ್ಲ ಗೊಂದಲ ಉಂಟು ಮಾಡತಕ್ಕಂಥದ್ದು. ಆಗ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬಂದಂತೆ ಶ್ರೀಮದಾಚಾರ್ಯರು ಸತ್ಯಲೋಕದಿಂದ ಹಿಡಿದು ಇಲ್ಲಿಗೆ ಬಂದಿದ್ದಾರೆ. ಅದು ಪರಮಾತ್ಮ ಹೇಗೆ ಮಾಡ್ತಾನೋ ಹಾಗೆ ಮಾಡ್ತಾರೋ ಅವರು. ಪರಮಾತ್ಮ ವೈಕುಂಠ ಬಿಟ್ಟು ಮಾಯಾವಿ ಪರಮಾನಂದಂ ತ್ಯಕ್ತ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರಿ ಹೇಳಿಲ್ವಾ? ಹಾಗೆ ಸತ್ಯ ಲೋಕೇಶ್ವರ ಪ್ರಾಣ ಯತ್ರಾವಾತರ ದುತ್ಸುಕಃ, ಉತ್ಸುಕತೆಯಿಂದ ಬಂದು ಇಲ್ಲಿ ಸೇರಿದ್ದಾರೆ. ಅಂದಮೇಲೆ ಭಾಗವತವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ, ಕತ್ತಲೆ ಇದ್ದಾಗ ಯಾವ ವಸ್ತು ಕಾಣಿಸೋದಿಲ್ಲ. ಕೈಯಲ್ಲಿ ಒಂದು ದೀಪನೋ ಬ್ಯಾಟ್ರಿನೋ ಅಥವಾ ಏನೋ ಮೊಬೈಲ್ ದೀಪ ಬರುತ್ತಲ್ಲ, ಅದು ಇಟ್ಕೊಂಡಿದ್ರೆ ವಸ್ತುಗಳು ಕಾಣಿಸುತ್ತೆ. ಹಾಗೆ ಏನು ಪುರಾಣದ ಗೊತ್ತಾಗೋದಿಲ್ಲ. 18 ಪುರಾಣಗಳಿದೆ, ಏನು ಗೊತ್ತಾಗೋದಿಲ್ಲ. ಏನು ವಿಷಯ ಹೇಳ್ತಾ ಇದ್ರೆ ಗೊತ್ತಾಗೋದು. ಕೆಲಸ ಹೇಳಿದ್ದೇ ಹೇಳೋದು. 18 ಪುರಾಣದಲ್ಲಿ 13 ಪುರಾಣದ ಸೃಷ್ಟಿ ವಿಚಾರ ಬರುತ್ತೆ. ಹೇಳಿದ್ದೇನೆ ಯಾಕೆ ಹೇಳಬೇಕು? ಇಲ್ಲ ನಮಗೆಲ್ಲ ಹೇಳ್ತಾ ಇದ್ದೀವಿ, ಎಷ್ಟು ಸತ್ಯ ಹೇಳ್ತೀಯಪ್ಪ, ಅದು ನಿಲ್ಲಿಸು ಅಂತ ನಾವು ಹೇಳ್ತೇವೆ. ಇಂಥ ಸ್ಥಿತಿ ಎಲ್ಲ ಇದೆ. ಆಗ ಶ್ರೀಮದಾಚಾರ್ಯರು ಬಂದು ಭಾಗವತಕ್ಕೆ, ಅದೇ ಎಷ್ಟು 18,000 ಗ್ರಂಥಗಳಿರೋದು. ಗ್ರಂಥ ಬೇರೆ, ಶ್ಲೋಕಗಳು ಬೇರೆ. ನಾವು 18,000 ಶ್ಲೋಕ ಅಂತ ಹೇಳ್ತಾ ಇದ್ದೀವಿ. 18,000 ಶ್ಲೋಕ ಅಲ್ಲ, 16,422 ಶ್ಲೋಕಗಳು ಮಾತ್ರ ಭಾಗವತದಲ್ಲಿರೋದು. ಅದರಲ್ಲಿ ಮಧ್ವಾಚಾರ್ಯ ಬರೆದು 1942 ಶ್ಲೋಕಗಳಿಗೆ ಮಾತ್ರ ಅವರು ತಾತ್ಪರ್ಯ ಬರೆದಿರೋದು.
16,000 ಎಲ್ಲಿ, 1,900 ಅಂದರೆ ಇಷ್ಟನ್ನು ನಾವು ಓದ್ಕೊಂಡ್ರೆ 18 ಪುರಾಣವನ್ನು ಕೂಡ ನಾವು ಅರ್ಥ ಮಾಡ್ಕೋಬೋದು. ಅದು ಮಧ್ವಾಚಾರ್ಯರ ಶೈಲಿ. ಅಂದರೆ ಪುರಾಣಸ್ಥಾನ ಪಾಂಥಾನಾಂ ಅಪಾಶಾತ್ರಯ ವೇದಿನಾಂ ಭವತ ಸುಸಕ ಚಕ್ರೇ ಶ್ರೀ ಭಾಗವತ ನಿರ್ಣಯ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾಗವತ ತಾತ್ಪರ್ಯ ನಿರ್ಣಯ ಎರಡೂ ಕೂಡ ನಮಗೆ ಎರಡು ಕಣ್ಣುಗಳು ಇದ್ದಂತೆ. ಎರಡು ಕಣ್ಣಿದ್ದು ಸರಿಯಾಗಿ ನೋಡ್ತಾನೆ, ಒಂದು ಕಣ್ಣಿದ್ರೆ ಒಂದು ಕಡೆ ಮಾತ್ರ ಕಾಣಿಸೋದೇ ಇಲ್ಲ, ಇಲ್ಲಿ ಮಾತ್ರ ಕಾಣಿಸುತ್ತೆ. ಆದ್ದರಿಂದ ಎರಡು ಕಣ್ಣು ಬೇಕಾದರೆ ಎರಡು ನಿರ್ಣಯಗಳನ್ನು ನಾವು ಅಧ್ಯಯನ ಮಾಡಲೇಬೇಕು. ನಾರಾಯಣ ಪಂಡಿತಾಚಾರ್ಯ ಯೋಗದೀಪಿಕಾ ಅಂತ ಗ್ರಂಥ ಬರೆದಿದ್ದಾರೆ. ಆ ಯೋಗದೀಪಿಕಾ ಹೇಳೋದೇನು? ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಆದೌ ಪಟೇ ಸುದೀಹಿ. ಅವನು ಬುದ್ಧಿವಂತ ಅಂತ ಹೇಳಬೇಕಾಗಿದ್ರೆ ಮೊದಲು ಮಹಾಭಾರತ ತಾತ್ಪರ್ಯ ಓದಬೇಕು. ಯಾಕೆಂದರೆ ಪುರಾಣಗಳೆಲ್ಲ ಅಸ್ತವ್ಯಸ್ತ ಆಗಿದ್ದಲ್ಲ, ಅದೆಲ್ಲ ಸರಿ ಮಾಡಿ ಹೇಳಿದ್ದಾರಲ್ಲಿ. ಇದಕ್ಕೆ ಅರ್ಥ ಹಿಂಗೆ ಅರ್ಥ ಅಂತ ಹೇಳಿದ್ದಾರೆ. ಇದು ಭಾಗವತಕ್ಕೆ ಸಂಬಂಧಪಟ್ಟದ್ದು. ಆದರೆ ಶ್ರೀಮದ್ ಭಾಗವತ ಇದು ಮೋಕ್ಷಾದಿಗಳನ್ನು ಕೊಡತಕ್ಕಂಥದ್ದು ಅಂತ. ಭಕ್ತಿಯ ಭಾಗವತಂ ಶಾಸ್ತ್ರಂ. ಭಕ್ತಿ ಉಂಟಾಗಬೇಕಾಗಿದ್ದರೆ ಭಾಗವತ ಶಾಸ್ತ್ರನೇ ಓದಬೇಕು. ಭಾಗವತ ಓದೆ ಭಕ್ತಿ ಬರೋದಿಲ್ಲ. ಎಷ್ಟು ಭಕ್ತರ ಕಥೆಗಳನ್ನು ಇಲ್ಲಿ ಹೇಳಿದ್ದಾರೆ. ಉದ್ದವ 5 ವರ್ಷದ ಬಾಲಕ ದೇವರ ಪೂಜೆ ಮಾಡ್ತಾ ಕೂತಿದ್ದಾನೆ. 5 ವರ್ಷದ ಬಾಲಕ ದೇವರ ಪೂಜೆ ಮಾಡ್ತಾ ಕೂತಿದ್ದಾನೆ. ತಾಯಿ ಉಪಹಾರಕ್ಕೆ ಕರೀತಾಳೆ, ಬಾಪ 8 ಗಂಟೆ ಆಯಿತು, 9 ಆಯಿತು, ಫಲಾರ ಮಾಡಿಬಿಂತಿ ಬಾ ಅಂತ ಹೇಳ್ತಾಳೆ. ಆಗ ತಾಯಿ ಹೋಗಿ ಬೈತಾನಂತವನು, ಏನಮ್ಮ ಪೂಜೆ ಮಾಡಲಿಕ್ಕೂ ಬಿಡಲ್ವಲ್ಲ ನೀನು, ತಿಂಡಿ ತಿನ್ನೋದು ಯಾವತ್ತೂ ಇದ್ದೇ ಇದೆ, ಪೂಜೆ ಮಾಡ್ತಾ ಇದ್ದೀರ ಅಂತ ತಪ್ಪಿಸ್ತೀಯಲ್ಲ. ಅದೆಷ್ಟು ವರ್ಷ ಅವನಿಗೆ? ಯಪ್ಪಂಚಹಾಯನೋ ಬಾಲಃ ಪ್ರಾತರಾಶಾಯ ಯಾಚಿತಃ. ಪ್ರಾತಃ ಬೆಳಿಗ್ಗೆ, ಆಶಾಯ ಅಂದರೆ ವಶನಕ್ಕೆ ಕರೆದಾಗ ಈ ಮಾತು ಹೇಳಿದ್ದಾನೆ, ದೇವ ಪೂಜೆ ಮಾತ್ರ ತೊಂದರೆ ಮಾಡಬೇಡಮ್ಮ ಅಂತ. ಅವನ 5 ವರ್ಷ, ನಮಗೆ 50 ವರ್ಷ ಆದರೂ ಕೂಡ ಪೂಜೆ ಮಾಡಬೇಕು ಅಂತ ಬುದ್ಧಿನೇ ಬಂದಿಲ್ಲ. ಇನ್ನು ಬರೀ ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿದ್ದೇವೆ ಅಷ್ಟೇ ಹೊರತಾಗಿ ಆ ಪರಮಾತ್ಮ ಇಷ್ಟು ಚಿತ್ರ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿ 2 ಕಣ್ಣುಗಳು, ಅಮೂಲ್ಯವಾದ ಕಣ್ಣುಗಳು, 2 ಕಿವಿಗಳು, ಎಲ್ಲ 2, ಬಾಯಿ ಮಾತ್ರ ಒಂದೇ ಕೊಟ್ಟ. ಒಂದು ಬಾಯಿ 4 ಬಾಯಿ ನಿಮ್ಗೆ ಇರಲಿ ಬೇಕಾರೆ 4 ಬಾಯಿಂದ ತಿಂತಾ ಇರ್ಬೇಕಾರೆ, ಅಥವಾ ಬೈಯೋದು ಆಮೇಲೆ ಅಷ್ಟೇ, ತಿನ್ನೋದು, 2 ಕೆಲಸ ಅಷ್ಟೆ. ಅದಕ್ಕೋಸ್ಕರ ಒಂದೇ ಬಾಯಿ ಕೊಟ್ಟ. ಆ ಬಾಯಿಗೆ ಒಂದು ಕವರ್ ಬೇರೆ ಮಾಡಿದ್ದಾನೆ, ಕಿವಿ ಕವರ್ ಮಾಡಿಲ್ಲ. ಏಕಾದಶಿ ಕಿವಿಗೆ ಕವರ್ ಇಲ್ಲ ಅಂದರೆ ಎಷ್ಟು ಶ್ರವಣ ಮಾಡ್ತಿರೋ ಮಾಡ್ರಿ, ಬಾಯಿಗೆ ಬಂದು ಅಂದರೆ ತಿನ್ಲಿಕ್ಕಿಲ್ಲ. ಅದೇ ದೇವಸ್ತೋತ್ರ ಎಷ್ಟು ಬೇಕೋ ನೀವು ಮಾಡ್ರಿ. ಇಂತಹ ವಿಷಯಗಳೆಲ್ಲ ಭಾಗವತದಲ್ಲಿ ಬರೋದ್ರಿಂದ ಈ ಭಾಗವತ ಅತ್ಯಂತ ಶ್ರೇಷ್ಠವಾದದ್ದು. ಧ್ರುವರಾಯನ ಕಥೆ ಇದೆ, ಪ್ರಹ್ಲಾದರಾಜನ ಕಥೆ ಇದೆ. ಒಬ್ಬೊಬ್ಬ ಮಹಾನುಭಾವರು ಕೂಡ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಜ್ಞಾನದಲ್ಲಿ ದೊಡ್ಡ ದೊಡ್ಡ ಜ್ಞಾನವೃದ್ಧರವರು. ಇಂತಹ ಭಾಗವತವನ್ನು ಯಾರು ಹೇಳಿದ್ದು? ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದ್ದು ಅಂತ. ಅದು ಹೇಳಿದ್ದೇನೋ ಹೌದು, ಆದರೆ ಅದರ ಮೊದಲು 3 ಬಾರಿ ಭಾಗವತ ನಡೆದಿದೆ. ಮೊಟ್ಟ ಮೊದಲು ಭಾಗವತ ನಡೆದಿದ್ದು ಪರಮಾತ್ಮ ಇದ್ದಲ್ಲ ಅವನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವ ಒಬ್ಬನಿಗೆ ಪಾಠ. ನಮಗೆಲ್ಲ ಉಪನ್ಯಾಸ ಮಾಡ್ಬೇಕಾದ್ರೆ ಎಲ್ಲಿ ಜನರೆಲ್ಲ ಬರ್ತಾರೇನ್ರಿ ಅಂತ ನಾವು ಕೇಳ್ತೀವಿ. ನಾವು ಜನಕ್ಕೋಸ್ಕರ ಜನ ನೋಡಿ ನಾವು ಉಪನ್ಯಾಸ ಮಾಡೋರು. ಪರಮಾತ್ಮನಿಗೆ ಶಿಷ್ಯ ಒಬ್ಬನೇ, ಯಾರು? ಬ್ರಹ್ಮದೇವ ಒಬ್ಬನೇ. ಆಗ ಬ್ರಹ್ಮದೇವ ಒಬ್ಬನೇ ಇದ್ದುಬಿಟ್ಟ ಅಂದರೆ ಈ ಸೃಷ್ಟಿ ಮಾಡಿದ ವ್ಯಕ್ತಿಗಳಲ್ಲ ಇದ್ದ ಹಾಗೆ. 4 ಮುಖಗಳು, ಕಿವಿ ಎಷ್ಟಾಯಿತು? 8 ಕಿವಿಗಳಿಂದ ಅಲ್ಲ, ಮೈಯೆಲ್ಲ ಕಿವಿ ಮಾಡಿ ಕೇಳ್ತಾನೆ. ಅವನಿಗೆ ಚತುಷ್ಟೋಕಿ ಭಾಗವತ ಅಂತ ಹೇಳ್ದ. ಅಹಮೇ ವಾಸಮಗ್ರೇ ಚ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಶಿಷ್ಯೇತ ಸೋಸ್ಮ್ಯಹಂ. ನಾನು ಪ್ರಳಯ ಕಾಲದ ಮೊದಲೂ ಇದ್ದೆ, ಪ್ರಳಯ ಕಾಲ ಆದಮೇಲೂ ಇದ್ದೆ, ಪ್ರಳಯದಲ್ಲೂ ಇದ್ದೇನೆ. ನೀ ಇಲ್ಲದೇ ಇರುವಾಗಲೂ ಕೂಡ ನಾ ಇದ್ದೇನೆ, ನೀ ಇದ್ದಾಗೂ ನಾ ಇದ್ದೇನೆ. ಅಂದರೆ ಆಯಿತು, ಅನಾದಿಯಾಗಿ ನಿತ್ಯನಾಗಿ ನಾನು ಇದ್ದೇನೆ. ನನ್ನಿಂದಲೇ ಈ ಜಗತ್ತೆಲ್ಲ ಸೃಷ್ಟಿಯಾಗಿರೋದು. ನಾನು ಮಾತ್ರ, ಎಲ್ಲರೂ ನಾನು ನಿಯಮನ ಮಾಡ್ತೇನೆ, ನನ್ನ ನಿಯಮನ ಮಾಡುವನು ಯಾರೂ ಇಲ್ಲ. ನಾನು ಸರ್ವತಂತ್ರ ಸ್ವತಂತ್ರ. ಈ ಸ್ವಾಮಿಗಳಿಗೆಲ್ಲ ಸರ್ವತಂತ್ರ ಸ್ವತಂತ್ರ ಅಂತ ಕೊಟ್ಟಿರ್ತಾರೆ ಬಿರುದು. ಅವರು ತಮಗೆ ತಗೊಂಡು ಹೋಗಬೇಕಾಗಿದ್ದು ಕೂಡ ಶಿಷ್ಯ ಬೇಕು.
ಅವರಿಗೆ. ನೋಡಿದ್ರೆ ಸರ್ವತಂತ್ರ ಸ್ವತಂತ್ರ, ಏನು ಎಲ್ಲಿ ಬೇಕೋ ಏನು ಬೇಕೋ ಮಾಡ್ಬೋದು ಅಂತ ಯಾವುದೂ ಇಲ್ಲ, ಎಲ್ಲ ಶಿಷ್ಯರ ಅಧೀನವಾಗಿ ಇರ್ತಾರೆ. ಪರಮಾತ್ಮ ಹಾಗಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಶೇಷ ಸದ್ಗುಣ. ಸ್ವತಂತ್ರನಾದವನು ಒಂದು ಪರಮಾತ್ಮ ಒಬ್ಬನೇ. ನೋಡಿ, ಆ ಸ್ವಾತಂತ್ರ್ಯ ಇಲ್ಲದೆ ನೀವು ಏನೇ ನಿಮ್ಮ ಕೆಲಸ ಇದ್ರೂ ಕೂಡ ಅದು ಪ್ರಯೋಜನ ಇಲ್ಲ. ಈಗ ಅಡಿಗೆವನು ನಮ್ಮ ಮನೆಗೆ ಬಂದಿರ್ತಾನೆ, ನಾವು ನಮಗೆ ಅಡುಗೆ ಮಾಡುವಾಗೆಲ್ಲ ಹೋಗ್ಬಿಟ್ಟು ನೋಡೋ ಉಪ್ಪು ಇಷ್ಟಿಷ್ಟು ಹಾಕ್ಬಿಟ್ಟು ಬೇಡ ನಾನೇ ಬಂದು ಹಾಕ್ತೀನಿ ಅಂತ ಅನ್ನೋದು ಒಬ್ಬರು. ಇನ್ನೊಬ್ಬಳು ಸೊಸೆ ಬಂದು ಹೇಳ್ತಾಳೆ ನಾನು ಖಾರ ಹಾಕ್ತೇನೆ ನೀ ಹಾಕಬೇಡ ಅಂತ ಹೇಳೋದು. ಮತ್ತು ಸ್ವಾತಂತ್ರ್ಯವೇ ಇಲ್ಲ, ಅವನು ಸುಮ್ಮನೆ ದೂರ ನಿಂತ್ಕೊಂಡ್ಬಿಡ್ತಾನೆ, ಏನೇನು ಹಾಕ್ತಾರೋ ಹಾಕ್ಬಿಡ್ರಿ. ಸ್ವಾತಂತ್ರ್ಯ ಎಂಬತಕ್ಕಂಥದ್ದೇನಿದೆ ಅದು ಪ್ರಧಾನವಾದ ತತ್ವ. ಅದು ಇಲ್ಲದೆ ಏನು ಇದ್ರೂ ಪ್ರಯೋಜನ ಇಲ್ಲ. ನಮಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲ ಇದ್ದಾಗಿದೆ. ಅದು ಪರಮಾತ್ಮನಿಂದ ದತ್ತವಾದ ಸ್ವಾತಂತ್ರ್ಯ ಇದೆ ಅಷ್ಟೆ. ಅವನು ಬುದ್ಧಿ ಕೊಟ್ಟರೆ ಉಪನ್ಯಾಸ, ಬುದ್ಧಿ ಕೊಳ್ಳಿಲ್ಲ ಅಂದರೆ ಉಪನ್ಯಾಸ ಇಲ್ಲ. ಹಾಗಾಗಿ ಇಂತಹ ಪರಮಾತ್ಮ ಸ್ವತಂತ್ರನಾಗಿರ್ತಕ್ಕಂಥವನು. ಯಾಕೆ ಅಂದರೆ ಒಂದು ದೋಷಗಳು ಇಲ್ಲ, ಒಂದು ಗುಣಗಳು ಇಲ್ಲ ಅಂತಿಲ್ಲ. ಆ ಗುಣಗಳೆಲ್ಲ ಅನಂತ ಅನಂತ ಗುಣಗಳು. ನೆನ್ನೆ ಅನಂತ ಅಂತ ಹೇಳಿದ್ನಲ್ಲ, ಆ ರೀತಿ ಗುಣಗಳು ಪೂರ್ಣವಾದ ಒಂದೊಂದು ಗುಣಗಳು ಪೂರ್ಣ. ಅಂತಹ ಪರಮಾತ್ಮ ಏನಿದ್ದಾನವನು ಪ್ರಳಯ ಕಾಲದಲ್ಲಿ ಇದ್ದವನು. ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತವನ್ನು ಹೇಳಿದಾಗ ಒಂದು ಸ್ವಾತಂತ್ರ್ಯ, ಇನ್ನೊಂದು ಸರ್ವವ್ಯಾಪ್ತತ್ವ, ಒಂದು ಅಸಂಗತ್ವ, ಒಟ್ಟು 4 ಧರ್ಮಗಳ ಒಂದು. ಈ 4 ಧರ್ಮವನ್ನು 4 ಶ್ಲೋಕದಲ್ಲಿ ಹೇಳಿದ. ಈ 4 ಶ್ಲೋಕ ಹೇಳಿದ ಮೇಲೆ ಅದನ್ನು ವಿಸ್ತಾರ ಮಾಡಿದರೆ ಇಡೀ ಭಾಗವತ ಆಗತ್ತೆ. ಬ್ರಹ್ಮದೇವರು ಏನು ಮಾಡಿದರು, ಅದನ್ನು ಪ್ರವೃತ್ತಿ ಮಾಡಬೇಕು ಅಂಥೇಳಿ ತಮ್ಮ ಶಿಷ್ಯನಾಗಿರ್ತಕ್ಕಂಥ ನಾರದರಿಗೆ ಉಪದೇಶ ಮಾಡಿದರು. ನಾರದರು ಅಂದರೆ ಪರಮಾತ್ಮನ ಜ್ಞಾನವನ್ನು ಕೊಡುವವರು. ನಾರದ, ನಾರಂ ಭಗವದ್ವಿಷಯಕಂ ಜ್ಞಾನಂ. ಯಾದುವಾರ್ಯರು ಬರೀತಾರೆ, ನಾರ ಅಂದರೆ ಭಗವದ್ವಿಷಯಕವಾದ ಜ್ಞಾನ, ಪರಮಾತ್ಮನ ಜ್ಞಾನ. ಅದನ್ನು ಕೊಡುವವನು, ದದಾತಿ. ಹಾಗಂತೇಳಿ ಎಲ್ಲರಿಗೂ ಕೊಟ್ಬಿಡೋದಿಲ್ಲ, ದುಷ್ಟರಿಗೆ ಪಾಪಿಗಳಿಗೆ ಅಂಥವ್ರಿಗೆಲ್ಲ ಕೊಡೋದಿಲ್ಲ. ಅದಕ್ಕೆ ನಾರ ಭಗವಂತನ ಜ್ಞಾನವನ್ನು ದ್ಯತಿ ಎಂದು ಖಂಡಿಸೋದು, ಕೊಡೋದಿಲ್ಲ ಅಂತ ಅರ್ಥ. 2 ಅರ್ಥವೂ ಇದೆ. ಹಾಗೆ ಯೋಗ್ಯರಿಗೆ ಜ್ಞಾನವನ್ನು ಕೊಡ್ತಾರೆ, ಅಯೋಗ್ಯರಿಗೆ ಅಜ್ಞಾನವನ್ನೇ ಕೊಡೋರು ನಾರದರು. ಆದರೆ ಅವರನ್ನು ಅರ್ಥ ಮಾಡಿಕೊಂಡವರು ತುಂಬ ಜನ ಕಡಿಮೆ. ಯಾರಾದರೂ ಈ ಚಾಡಿಕೋರ ಇರ್ತಾನಲ್ಲ, ಅವನು ಬಂದ ಅಂದರೆ ನಾರದ ಬಂದ ನೋಡಿ ಅಂತ ಅಂತಾರೆ. ಆ ಶಬ್ದ ಅವನಿಗೆ ಹೇಳ್ತಾರೆ. ನಾರದರಲ್ಲಿ ಆ ಚಾಡಿಕೋರ ಇಲ್ಲಿ. ಯಾಕೆಂದರೆ ನಾವು ಅರ್ಥ ಮಾಡ್ಕೊಂಡಿದ್ದೇನೆ, ಈ ಸಿನಿಮಾಗಳು ನೋಡಿ ಅವನ ಜಗಳ ಅಂದರೆ ತುಂಬ ಇಷ್ಟ ಅಂತ ಅಂದ್ಕೊಂಡಿದ್ದೇವೆ ನಾವು. ಎಷ್ಟೋ ಪುರಾಣಗಳಲ್ಲಿ ಕಲಹಪ್ರಿಯ ಅಂತೂ ಕರೆದಿದ್ದಾರೆ ಅವನ. ಕಲಹ ಅಂದರೆ ಜಗಳ ಅಂದರೆ ಭಾರಿ ಇಷ್ಟ ಅಂತ. ಏನು ನಾವಾದರೆ ಜಗಳ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ, ಕೆಲಸ ಬಿಟ್ಟು ಬೇಕಾದ್ರೆ ಯಾರು ಹೊಡಿತಾರೆ ನೋಡೋಣ ಈಗ. ಹೀಗೆ ನಾರದರು ಹಾಗಲ್ಲ. ಅವರು ಏನು ಒಂದು ಕೆಲಸ ಮಾಡಿದರೂ ಕೂಡ ತ್ರಿಮೂರ್ತಿಗಳಿಗೆ ಪ್ರಿಯವಾದ ಕೆಲಸವನ್ನು ಮಾಡ್ತಾರೆ. ಕಲಹ ಅಂದರೆ ಆ ಸಮಷ್ಟಿ ಪದಕ್ಕೆ ಜಗಳ ಅಂತ ಅರ್ಥ. ಆದರೆ ಸಮಷ್ಟಿ ಪದ ಅಲ್ಲ ಅದು. ಕ ಆಮೇಲೆ ಲ ಹ ಇವರಿಗೆ ಪ್ರಿಯ. ಏಕಾಕ್ಷರ ಕೋಶ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಕೈತಿ ಬ್ರಹ್ಮಣೋ ನಾಮ ಕೋ ವಾಯು ರೀತಿ ಶಬ್ದಿತಃ. ಕೋ ಅಂದರೆ ವಾಯುದೇವರು, ಕ ಅಂದರೆ ಏನು, ಪರಮಾತ್ಮ. ಏಕೋ ನೈಕಃ ಸವಃ ಕಹ ಕಿಂ. ಆ ಕಹ ಅಂದರೆ ಅವನೇ ಪರಮಾತ್ಮ, ಕ ಅಂದರೆ ಪರಮಾತ್ಮ. ಲ ಅಂದರೆ ಏನು, ಲಯವನ್ನು ಉಂಟು ಮಾಡುವವನು ರುದ್ರದೇವ. ಲಯಕರ್ತ ರುದ್ರದೇವ. ಹ ಅಂದರೆ ಹರಿ. ಕ ಅಂದರೆ ಬ್ರಹ್ಮದೇವರು, ಲ ಅಂದರೆ ರುದ್ರದೇವರು, ಹ ಅಂದರೆ ಹರಿ. ಹಾಗಾದರೆ ತ್ರಿಮೂರ್ತಿಗಳಿಗೆ ಪ್ರಿಯವಾದ ಕೆಲಸ ಮಾಡುವವನು, ಇದು ನಿಜವಾದ ಅರ್ಥ. ಆದ್ದರಿಂದ ಆ ನಾರದರು ಬಂದು ಸನಕಾದಿಗಳನ್ನು ಕೇಳ್ತಾರೆ. ಸ್ವಾಮಿ, ಆ ಪರಮಾತ್ಮ ಅವನು ಹೇಳ್ಕೊಟ್ಟಿದ್ದಾರಲ್ಲ, ನಾರದರಿಗೆ ಹೇಳ್ಕೊಟ್ರಿ ಬ್ರಹ್ಮದೇವರು, ಅದನ್ನು ಏನು ಮಾಡಬೇಕು ಅಂತ ಕೇಳಿದರು. ನಾರದರು ಯಾರು ಹೇಳಲಿ ನಾನು ಅಂತ. ನೋಡಲ್ಲಿ ಶಮ್ಯಪ್ರಾಸ ಅಂತ ಸರಸ್ವತಿ ನದಿಯ ದಂಡೆಯಲ್ಲಿ ಇದೆ. ಅದಕ್ಕೆ ಕೇಶವ ಪ್ರಯಾಗ ಅಂತ ಕರೀತಾರೆ. ಪ್ರಯಾಗ ಅಂದರೆ 2 ನದಿಗಳು ಏನಿದೆ ಅದು ಒಟ್ಟಿಗೆ ಸೇರ್ಕೊಳ್ಳತಕ್ಕಂಥ ಜಾಗಕ್ಕೆ ಪ್ರಯಾಗ ಅಂತ ಹೇಳ್ತಾರೆ. ದೇವಪ್ರಯಾಗ, ಕರ್ಣಪ್ರಯಾಗ, ಇದೆಲ್ಲ ಸುಮಾರು 6 ಪ್ರಯಾಗಗಳು ನಮಗೆ ಬದರಿಗೆ ಹೋಗ್ತಾ ಸಿಗತ್ತೆ. 375 ಕಿಲೋಮೀಟರ್ ಒಳಗಡೆ. ಅಲ್ಲೆಲ್ಲ ಮುಳುಗಿ ಸ್ನಾನ ಮಾಡಿ ಶ್ರಾದ್ದ ಮಾಡ್ಕೊಂಡು ಬರ್ಬೇಕು ನಾವು. ಅದೆಲ್ಲ ಪದ್ಧತಿಯೆಲ್ಲ ನಡ್ಕೊಂಡು ಹೋಗೋರೆಲ್ಲ ಮಾಡ್ತಾಯಿದ್ರು ಪಾಪ. ಈಗೆಲ್ಲ ಆಗಲ್ಲ, ಅವ್ರಿಗೆ ಹೋಗೋರು ಹೋಗ್ತಾ ಇರ್ತಾರೆ. ಹಾಗಾಗಿ ಪ್ರಯಾಗ ಅಂದರೆ ಅದು.
ಆ ಕೇಶವ ಪ್ರಯಾಗದಲ್ಲಿ ಅಂದರೆ ಅಲಕನಂದ ಮತ್ತು ಸರಸ್ವತಿ ನದಿಗಳ ಸಂಗಮ, ಆ ದಂಡೆಯಲ್ಲಿ ವೇದಿವ್ಯಾಸಾಶ್ರಮ ಇದೆ. ಅದು ಶಮ್ಯಾಪ್ರಾಸ ಅಂತ ಅದಕ್ಕೆ ಹೆಸರು. ಅಲ್ಲಿ ವೇದಿವ್ಯಾಸ ದೇವರು ಕೂತಿದ್ದಾರೆ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ. ಯಾರೋ ಎಷ್ಟೋ ಜನ ಅವರನ್ನು ಸಾಮಾನ್ಯ ಋಷಿ ಅಂತ ಅರ್ಥ ಮಾಡಿಕೊಂಡ್ರು. ಸಾಮಾನ್ಯ ಋಷಿಗೆ ಇಷ್ಟು ಜ್ಞಾನ ಬರಲಿಕ್ಕಿಲ್ಲಿದೆ. ವೇದಗಳ ವಿಭಾಗ ಮಾಡೋದು, 564 ಸೂತ್ರದಲ್ಲಿ ಸಮಸ್ತ ಶಾಸ್ತ್ರ ಪ್ರಪಂಚವನ್ನು ತುಂಬಿಡೋದು, ಮಹಾಭಾರತ ಯುದ್ಧದಲ್ಲಿ ಯಾರ್ಯಾರು ಯಾವ ರಥದಲ್ಲಿದ್ದರು, ಯಾರು ಏನು ಅಸ್ತ್ರ ಬಿಟ್ಟರು, ಅದಕ್ಕೆ ಪ್ರತ್ಯಸ್ತ್ರ ಯಾರು ಬಿಟ್ಟರು, ಆಮೇಲೆ ಏನು ಮಾತು ಅವನು ಹೇಳ್ದ ಅದಕ್ಕೆ ಉತ್ತರ ಇವನೇನು ಕೊಟ್ಟ, ಅವನ ಧ್ವಜದಲ್ಲಿ ಯಾರ್ಯಾರಿದ್ದಾರೆ, ದುರ್ಯೋಧನ ಧ್ವಜ ಏನು, ಸರ್ಪಧ್ವಜ, ಸರ್ಪಕೇತನ ಅಂತ ಅವನಿಗೆ ಹೆಸರು. ಹಾಗೆ ಒಬ್ಬೊಬ್ಬರ ಧ್ವಜಗಳು ಏನು, ಎಷ್ಟು ಅಕ್ಷೋಹಿಣಿ ಸೈನ್ಯ ಸೇರಿತ್ತು, ಒಂದೊಂದು ದಿವಸದಲ್ಲಿ ಭೀಮಸೇನ ಎಷ್ಟು ಜನ ದುರ್ಯೋಧನಾದಿಗಳನ್ನು ಕೊಂದಾಕದ, ಇದೆಲ್ಲವನ್ನು ಕೂಡ ಕೈಯಲ್ಲಿ ಅಂಗೈ ನೆಲ್ಲಿಕಾಯಿಯಂತೆ ಸ್ಪಷ್ಟವಾಗಿ ನೋಡಿ ಹೇಳಿದಕ್ಕಂಥ ವೇದಿವ್ಯಾಸ ದೇವರಿಗೆ ಸಾಮಾನ್ಯ ಮುನಿ ಅಂತ ಹೇಳಿದ್ರೆ ಆ ಮುನಿಗೆಲ್ಲ ಇಷ್ಟು ಸಾಮರ್ಥ್ಯ ಇಲ್ಲ. ಅದಲ್ಲದೆ ವೇದಿವ್ಯಾಸ ದೇವರು ಹುಟ್ಟಿದ್ದಲ್ಲ, ಹುಟ್ಟೋದು ಅಂತ ಹೇಳಬಾರ್ದು. ವೇದಿವ್ಯಾಸ ದೇವರಿಗೆ ಹುಟ್ಟೋದು ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಗರ್ಭದಲ್ಲಿ 9 ತಿಂಗಳು ಇದ್ದು ಅಲ್ಲಿ ನಾನಾ ವಿಧವಾದ ಯಾತನೆಗಳನ್ನು ಅನುಭವಿಸಿ ಕಡೆಗೆ ಬೀಳೋದು, ಆ ರೀತಿಯಾಗಿ ಅದಲ್ಲ. ವ್ಯಕ್ತಃ ಚಿನ್ಮಾತ್ರ ಮೂರ್ತಿ ನಕಲು ಭಗವತಃ ಪ್ರಾಕೃತೋ ಜಾತು ದೇಹ. ಪ್ರಾಕೃತ ದೇಹ ಇಲ್ಲ ವೇದಿವ್ಯಾಸ ದೇವರಿಗೆ, ಪ್ರಾಕೃತ ದೇಹ ಇಲ್ಲ, ಅಪ್ರಾಕೃತ. ವ್ಯಕ್ತಃ ಚಿನ್ಮಾತ್ರ ಮೂರ್ತಿ, ಕಾಣಿಸ್ಕೊಂಡದ್ದು. ವಾದಿರಾಜರು ಲಕ್ಷ್ಮೀ ಶೋಭನಲ್ಲಿ ಹೇಳ್ತಾರೆ, ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮನೆಂಬ ಶ್ರೀಹರಿಯ ಪಿತ ನಾರು, ಅದರಿಂದ ಸ್ವಯಂಭುಗಳೆಲ್ಲ ಅವತಾರ. ಸ್ವಯಂಭುಗಳ ಅವತಾರ ಅಂದರೆ ಸ್ವಯಂಭು ಅಂದರೆ ಏನು? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಎಲ್ಲ ಅವತಾರಗಳೂ ಕೂಡ ಸ್ವಯಂ ವ್ಯಕ್ತವಾಗಿ ಬಂದಿದ್ದೇ ಹೊರತಾಗಿ ಅದು ಯಾವುದೂ ಕೂಡ ಗರ್ಭವಾಸ ಮಾಡಿಕೊಂಡಿದ್ದಲ್ಲ. ಹಾಗಾದರೆ ಯಾವುದೇ ಅವತಾರ ತಗೊಳ್ರಿ, ಅದು ಏನು? ಅದು ವ್ಯಕ್ತ, ರಕ್ತ ಮಾಂಸಾದಿಗಳು ಇಲ್ಲದೇ ಇದ್ದದ್ದು. ಆದ್ದರಿಂದ ವ್ಯಕ್ತಃ ಚಿನ್ಮಾತ್ರ ಮೂರ್ತಿ ನಕಲು ಭಗವತಃ. ಎಷ್ಟೋ ಜನ ಬೇರೆ ಮೊದಲು ಬಂದ ಆಚಾರಗಳು ಇದ್ದಾರಲ್ಲ, ಅವರೇನು ಮಾಡಿದರು? ವೇದಿವ್ಯಾಸ ದೇವರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಮಾಡಿದರೂ ಕೂಡ ಯಾರೋ ಬೇರೆ ಅಂತ ಅರ್ಥ ಹೇಳಿಬಿಟ್ರು. ಶ್ರೀಮದಾಚಾರ್ಯರು ಸ್ಕಾಂದ ಪುರಾಣವನ್ನು ಪ್ರಮಾಣ ಕೊಟ್ಟು ಅದರಲ್ಲಿ ಹೇಳ್ತಾರೆ, ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ಅರೆ ಭಗವಾನ್ ನಾರಾಯಣ ಏವ ವ್ಯಾಸತ್ವೇನ ಅವತತಾರ. ವ್ಯಾಸರ ಚಿತ್ರ ಸರಿಯಾಗಿ ಕೊಟ್ಟವರು. ಒಬ್ಬ ಆಚಾರ್ಯ ಹೇಳ್ತಾರೆ, ಪ್ರಾರಬ್ಧ ಕರ್ಮಣಃ ಕಿಯಂತಿ ಜನ್ಮಾನಿ ಅನುಭವಿತವ್ಯಾನೀತಿ ನಾ ನಿಯಮಃ ಅಂತಾರೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಎಷ್ಟು ಜನ್ಮಗಳು ಅಂತ ನಿಯಮ ಇಲ್ಲ. ವ್ಯಾಸಾದಿಷು ಅದರ್ಶನಾಥ್ ಅಂತಾರೆ. ಅಂದರೆ ವೇದಿವ್ಯಾಸ ದೇವರಲ್ಲಿ ಕಂಡು ಬಂದಿಲ್ಲ, ಆದರೆ ಅನೇಕ ಜನ್ಮ ಎತ್ತಿದ್ದಾರೆ ಅವರು ಪ್ರಾರಬ್ಧ ಅನುಭವಿಸಲಿಕ್ಕೆ ಅಂತ ಬರೆದಿದ್ದಾರೆ. ಎಲ್ಲರ ಪ್ರಾರಬ್ಧವನ್ನು ಪರಿಹಾರ ಮಾಡತಕ್ಕಂಥ ವೇದಿವ್ಯಾಸ ದೇವರಿಗೆ ಪ್ರಾರಬ್ಧ ಇದೆ ಅಂತ ಹೇಳಿದ್ರು ಒಬ್ಬ ಆಚಾರ್ಯಗಳು. ನಿಜವಾದ ಆಚಾರ್ಯರು ಶ್ರೀಮದ್ ಆಚಾರ್ಯರು ಅವರು ವೇದಿವ್ಯಾಸ ದೇವರ ಬಗ್ಗೆ ಅನೇಕ ಪ್ರಮಾಣ ಕೊಟ್ಟು ಸಾಕ್ಷಾತ್ ಶ್ರೀಮನ್ ನಾರಾಯಣ. ವಿಜ್ಞಾನ ರೋಚಿ ಪರಿಪೂರಿತಾಂತಹ ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ. ಇದು ಅವರ ಮುದ್ರೆ, ಇದು ಜ್ಞಾನ ಮುದ್ರೆ, ಇದು ತರ್ಕ ಮುದ್ರೆ, ಅಭಯ ಮುದ್ರೆ. ತರ್ಕ ಅಂದರೆ ಜ್ಞಾನ. ತರ್ಕಾಭಯೇತಂ, ನಾನು ಜ್ಞಾನ ಕೊಟ್ಟು ನಿಮ್ಮನ್ನು ಕಾಪಾಡ್ತೇನೆ ಅಂತ ಅಭಯ ಕೊಡ್ತಾ ಇದ್ದಾರೆ. ಕೆಲವು ಕಡೆ 2 ಕಡೆ ಜ್ಞಾನ ಮುದ್ರೆ. ಕೃಷ್ಣ ಪರಮಾತ್ಮ ಇದ್ದ ಹಾಗೆ ಜ್ಞಾನಮುದ್ರಾಯ ಯೋಗಿನೇ ಕೃಷ್ಣಂಗೆ ಹೆಸರು. ಜ್ಞಾನಮುದ್ರ ಅಂದರೆ ಏನು? ಇದು ಜ್ಞಾನಮುದ್ರ. ಹಾಲನ್ನು ಕರಿಬೇಕಾಗಿದ್ದರೆ ಹಿಂಗೆ ಕರಿಬೇಕು, ಅದು ಹಿಂಗೆ ತಿರ್ಸ್ಕೊಂಡ್ರೆ ಜ್ಞಾನಮುದ್ರೆ ಆಗತ್ತೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ. ಗೀತೆಯನ್ನು ಕೊಟ್ಟವನೇ ಜ್ಞಾನಮುದ್ರೆಯಿಂದ ಕೊಟ್ಟವನ ಪರಮಾತ್ಮ. ಆದ್ದರಿಂದ ಅದು ಎಲ್ಲ ಉಪನಿಷತ್ತುಗಳು ಕೂಡ ಗೋವು ಸರ್ವೋಪನಿಷದಃ ಗಾವಹ. ಗೋವಿದ್ರೆ ಸಾಕ ಹಾಲು ಬರುತ್ತಾ? ಕರು ಬೇಕಲ್ಲ. ಪಾರ್ಥಃ ವತ್ಸಃ, ಮತ್ತು ಕರು ಇದ್ರೆ ಸಾಕ, ಕರೆಯೋರು ಬೇಕಲ್ಲ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಏನಿದ್ದಾನೆ ದೋಗ್ಧ ಗೋಪಾಲ ನಂದನಃ. ಹಾಲನ್ನು ಕರೆಯುವವನು ಗೋಪಾಲಕ ಕೃಷ್ಣ ಪರಮಾತ್ಮ. ಕರು ಎಂಬತಕ್ಕಂಥದ್ದಿದೆ ಅವನು ಅರ್ಜುನ. ಉಪನಿಷತ್ತುಗಳೆಲ್ಲ ಎಲ್ಲ ಶಾಸ್ತ್ರಗಳು ಕೂಡ ಅದು ಗೋವು.
ಬಂದಿದ್ದೇನು? ದುಗ್ಧಂ ಗೀತಾಮೃತಂ, ಗೀತಾ ಅಮೃತವನ್ನು ಕರೆದಿದ್ದು. ಹಾಗಾದರೆ ಗೋವಿನ ಹಾಲನ್ನು ಕರು ಮಾತ್ರ ಕುಡಿಯೋದಿಲ್ಲ, ಎಲ್ಲರೂ ಕುಡಿತಾರೆ. ಹಾಗೆ ಗೀತಾ ಅಮೃತವನ್ನು ಕೇವಲ ಅರ್ಜುನಿಗೆ ಮಾತ್ರ ಹೇಳಿದ್ದಲ್ಲ, ನಮಗೆಲ್ಲ ಹೇಳಿದ್ದು. ನೋಡಿ ಎಂಥ ರೂಪಕ ಕೊಟ್ಟಿದ್ದಾರೆ, ಹಾಲಿನ ರೂಪಕ ಕೊಟ್ಟಿದ್ದಾರೆ. ಕಾಪಿಲಿ ಕೊಡ್ಬೋದಾಗಿತ್ತಲ್ಲ. ಕಾಪಿಲಿ ಏನಿದೆ ಸ್ವಾರಸ್ಯ ಏನಿದೆ ಹೇಳಿ ನೋಡೋಣ. ಏನೋ ನಾವು ಅವರೇನು ಕೊಟ್ಟೋದ್ರು ನಾವು ಕುಡಿತಾ ಇದ್ದೀವಿ ಅಷ್ಟೆ. ಗೋರ್ಮೆಂಟ್ಗೆ ಒಳ್ಳೆ ಒಂದು ಲಾಭ ಬರ್ತಾ ಇದೆ ಅಷ್ಟೇ, ಏನು ಪ್ರಯೋಜನವೂ ಇಲ್ಲ. ಆದರೆ ಯಾಕೆಂದರೆ ಹಾಲು ಎಂಬುದಕ್ಕಂಥದ್ದು ಎಲ್ಲ ರೀತಿಯಿಂದ ಪಥ್ಯವಾದದ್ದು. ಹಾಗೆ ಗೀತೆ ಎಂಬುದಕ್ಕಂಥದ್ದು ಇರೋದು 700 ಶ್ಲೋಕ, ಆದರೆ ಅದರಲ್ಲಿ ಬಂದಿರತಕ್ಕಂಥ ಸಮಸ್ತ ಶಾಸ್ತ್ರ ಪ್ರಪಂಚಗಳು ಅದರಲ್ಲಿ ಅಳಿಬೋದು ಬೇಕಾದ್ರೆ ನಾವು. ಅಂತಹ ದೃಷ್ಟಾಂತ ಅವ್ರು ಕೊಟ್ಟಿದ್ದಾರೆ. ಆದರೆ ಕೃಷ್ಣ ಪರಮಾತ್ಮ ಅದು ಗೋಪಾಲನಂದ್ರ ಹಾಲನ್ನು ಕರೆಯುವುದು, ಇದೇ ಜ್ಞಾನಮುದ್ರೆ. ಇವರು ಹೀಗಂತಾರೆ, ಅವನು ವಾಸಿಷ್ಠ ಕೃಷ್ಣ, ಇವನು ಯಾದವ ಕೃಷ್ಣ. ಇನ್ನೊಬ್ಬ ಕೃಷ್ಣ ಇದ್ದಾನೆ, ಧಾರ್ಮಿಕ ಕೃಷ್ಣ. ಅವನ್ಯಾರು? ಯಮಧರ್ಮರಾಜನಿಂದ ಮೂರ್ತಿ ದೇವಿಯಲ್ಲಿ ಅವತಾರ ಮಾಡಿರತಕ್ಕಂಥ 4 ಅವತಾರಗಳು. ಯಾರ್ಯಾರು? ನರ, ನಾರಾಯಣ, ಕೃಷ್ಣ, ಇನ್ಯಾರು? ಅದರಲ್ಲಿ 3 ಅವತಾರ ಏನಿದೆ ಅದು ಪರಮಾತ್ಮಂದು. ಹರಿ, ನಾರಾಯಣ, ಕೃಷ್ಣ, ಈ 3 ಕೂಡ ಪರಮಾತ್ಮಂದು. ನರ ಶೇಷಂದು, ಶೇಷನ ಅವತಾರ. ಆದರೆ ಅವರಲ್ಲಿ 3 ಜನ ಆವಿಷ್ಟರು. ಯಾರು? ವಿಷ್ಣು, ವಾಯು, ಶೇಷ. ತ್ರಿಭಿಹಿ ಅಂಶೈಹಿ ನರಸ್ಮೃತಃ, ನರ ನಾರಾಯಣರು. ಅಂದರೆ ಇವರಿಬ್ಬರು ಕೂಡ ಅವತಾರ ಮಾಡಿದ್ದಾರೆ ಅಂತ. ಅದನ್ನು ನರ ಬಿಟ್ಬಿಟ್ರೆ 3 ಅವತಾರ ಅವಂದೇ. ಅದರಲ್ಲೇನಿದೆ? ಧರ್ಮನಿಂದ ಅವತಾರ ಮಾಡಿರತಕ್ಕಂಥ ಕೃಷ್ಣ ಅಂತ ಒಂದು ರೂಪ ಇದೆ, ಅದು ಧರ್ಮ ಕೃಷ್ಣ. ಇವನು ಯಾದವ ಕೃಷ್ಣ, ಇವನು ವಾಸಿಷ್ಠ ಕೃಷ್ಣ. ಅದಕ್ಕೆ ದಾಸರೇ ಮಾಡಿದ್ರು, ಕೃಷ್ಣ 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 ಎಂದು 3 ಬಾರಿ. ನಮಗಿರೋ ಗೊತ್ತಿರದೆ ಒಬ್ಬನೇ ಕೃಷ್ಣ. 3 ಹೇಗೆ ಅಂದರೆ ಈ 3 ಜನ ಹೇಳಬೇಕು. ಮೊದಲನೇ ಕೃಷ್ಣ ಯಾರು? ಧರ್ಮಕೃಷ್ಣ. ನಾವು ಮೊದಲೆಲ್ಲ ಧರ್ಮಾಚರಣೆ ಮಾಡಬೇಕು. ಸಂಧ್ಯಾವಂದನಾದಿಗಳು, ಪೂಜಾದಿಗಳು ಏನೇನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೆಲ್ಲ ನಮಗೆ ಒಳ್ಳೆಯದಾಗಿರ್ತಕ್ಕಂಥದ್ದು. ನಮ್ಮ ಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಈಗ ಹೆಂಗಸರಿಗೆಲ್ಲ ಈಗ ಬೀದಿಗೆ ಹೋಗೋ ಗತಿ ಬಂದಿದೆ. ಈಗ ವಾಕಿಂಗ್, ಜಾಗಿಂಗು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಿಂದಿನವ್ರು ಯಾರು ವಾಕಿಂಗ್ ಹೋಗೇ ಇಲ್ವಲ್ಲ, ಅವ್ರಿಗೇನು ಬಿ ಪಿ ಶುಗರ್ ಏನು ಬರಲಿಲ್ವ? ಯಾರಿಗಾದ್ರೂ ಶಬ್ದ ಇತ್ತ? ಈ 10 ವರ್ಷದಿಂದ ಶುರು ಆಗಿದೆ ಅಷ್ಟೇ ಇದು. ಯಾಕೆಂದ್ರೆ ಎಲ್ಲ ಬಿಟ್ಬಿಟ್ರು. ಬಟ್ಟೆ ಹಿಂಗೆ ಹೊಡೆದ್ರೆ ಎತ್ತಿ ಎಷ್ಟು ವ್ಯಾಯಾಮ ಗೊತ್ತಾ ಅದು. ಈಗೆಲ್ಲ ಪಾರ್ಕ ಕೂತ್ಕೊಂಡು ಹೆಂಗಸ್ರು ಹೀಗೆ ಅಂತ ಇರ್ಬೇಕು. ಏನು ಕರ್ಮ. ಆ ಭಾರ ಇರ್ತಾ ಇತ್ತಲ್ಲ ಬೀಸೆಕಲ್ಲು, ಹೀಗೆ ಅಂದಿದ್ರೆ ಬೆನ್ನು ನೋವು ಬರ್ತಾ ಇತ್ತು ಅವರಿಗೆ. ಡಿಸ್ಕ್ ಸ್ಲಿಪ್ ಆಗೋದು ಇದೆಯೇ ಎಲ್ಲಾದರೂ? ಎಲ್ಲ ನಾವು ಬಿಟ್ಬಿಟ್ವಿ. ರುಬ್ಬೋದು, ಕುಟ್ಟೋದು ಇದೆಲ್ಲವೂ ಕೂಡ ನಮಗೆ ವ್ಯಾಯಾಮ. ಹೆಂಗಸರಿಗೆ ಮನೆಯಿಂದ ಆಚೆ ಬರೋದು ಬೇಡ ಅಂತೆ. ಆಹಾರ ರುಚಿ ನೋಡಿ ಹೇಗಿರುತ್ತೆ. ಈಗೆಲ್ಲ ಶುರು ಮಾಡಿರಿ ತಿರ್ಗಾ. ಈಗ ಆಹಾರ ರುಚಿ ಹೇಗಿರುತ್ತೆ ನೋಡಿ. ಈಗೆಲ್ಲ ವ್ಯಾಯಾಮ ಏನು ಗೊತ್ತು ಹೇಳ್ಕೊಡೋದು? ಈಗ ಇದನ್ನೇ ಹೇಳ್ಕೊಡೋದು. ಹೆಂಗಸರು ಹಿಂಗೆ ಈ ವ್ಯಾಯಾಮ ಹೇಳ್ಕೊಡ್ತಾರೆ ಈಗ ನೋಡಿ. ಎಲ್ಲ ಬಿಟ್ವಿ. ಬಟ್ಟೆ ಒಗಿತಾ ಇದ್ವಿ, ಎಲ್ಲ ಅದು ಹಾಕ್ಬಿಟ್ರು. ಯಂತ್ರಗಳು ಬಂದವು. ಮಿಕ್ಸಿ ಈಗ ಕುಟ್ಟೋಗಿಲ್ಲ, ಏನಿಲ್ಲ ನೋಡಿ. ಎಲ್ಲ ಪೂರ್ಣ ಹೋಯಿತು. ನಮ್ಮ ಧರ್ಮಗಳು ಬಿಟ್ಟಿವೆ, ರೋಗಗಳೆಲ್ಲ ಹರಡ್ಕೊಂತ. ಮಿತಂ ಭುಕ್ತ್ವ ಶತಂ ಜಪ್ತ್ವ ಗತ್ವ ಶತಪದಂ ಶನೈಹಿ ವಾಮಭಾಗಿ ಶಯಾನಸ್ಯ ಬಿಷಗ್ಬಿಹಿ ಕಿಂ ಪ್ರಯೋಜನಂ. ಅಂಥವನಿಗೆ ವೈದ್ಯ ಯಾಕ್ರಿ ಬೇಕು ಅಂತ ಚರಕ ಸಂಹಿತೆ ಹೇಳುತ್ತೆ. ಮಿತಂ ಭುಕ್ತ್ವ, ಎಷ್ಟು ತಿಂದರೆ ಹೊಟ್ಟೆ ತುಂಬಿತು ಅನ್ಸುತ್ತೋ ಅಷ್ಟೇ ತಿನ್ನಬೇಕು. ಇದು ಶಾಸ್ತ್ರ ಹೇಳಿದ್ದು ನಾವು ಕೇಳಲ್ಲ, ಡಾಕ್ಟ್ರ್ ಹೇಳಿದ್ದು ಕೇಳ್ತೀವಿ. ನೀನು ಒಂದು ಇಷ್ಟು ಅನ್ನ ಮಾತ್ರ ತಿನ್ನು ಅಂತ. ನೋಡಿ, ಇಷ್ಟೇ ಅನ್ನ ತಿನ್ಬೇಕಂತ ಅವ್ರು ಹೇಳಿದ್ರು, ಹಾಗೆ ಮಾಡ್ತಾ ಇದ್ದೀವಿ ನಾವು. ನಮ್ಮ ಶಾಸ್ತ್ರ ಹೇಳಿದ್ದೇನು? ಎಷ್ಟು ತಿಂದ ಹಸಿವೆ ಆಗ್ತಾಯಿತ್ತು ತುಂಬ ನಿನಗೆ, ಎಷ್ಟು ತಿಂದಾಗ ಹೊಟ್ಟೆ ತುಂಬಿತು, ಅರ್ಧ ಹೊಟ್ಟೆ ತುಂಬುತ್ತಲ್ವಾ, ಮುಗೀತು ಅರ್ಧ. ಇನ್ನು ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಉಸಿರಾಡಲಿಕ್ಕೆ. ಹೀಗೆ ಮಾಡಿದರೆ ಆರೋಗ್ಯ ಯಾಕೆ ಕೆಡುತ್ತೆ? ಇದು ಊಟದ್ದು. ಊಟ ಆದಮೇಲೆ ಗತ್ವ ಶತಪದಂ ಶನೈಹಿ, ಬೆಳಿಗ್ಗೆ ಆಗಿರಲಿ ಸಾಯಂಕಾಲ ರಾತ್ರಿ ಆಗಿರಲಿ, ಊಟ ಆದ ಕೂಡ ನಿಧಾನಕ್ಕೆ 100 ಹೆಜ್ಜೆ ನಡಿಬೇಕು. ಈ ಡಾಕ್ಟ್ರ್ ಹೇಳ್ತಾ ಕೈ ಹಿಂಗೆ ಬಿಸ್ಕೊಂಡು ಹೋಗಿ ಅಂತ ಖಂಡಿತ ನಡಿಬಾರ್ದು. ಊಟ ಆದಮೇಲೆ, ಊಟ ಆದ ಕೂಡಲೇ ವ್ಯಾಯಾಮ ಮಾಡಬಾರ್ದು, ಹೋಗಬಾರ್ದು. ಇನ್ನು ಹಾಗೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಊಟ ಆದಮೇಲೆ ಮೆಲ್ಲಗೆ ಒಂದು 100 ಹೆಜ್ಜೆ ಇಟ್ಟುಬಿಟ್ರೆ
ಯಾವ ರೋಗವೂ ಬರಲ್ಲ. ಇನ್ನು ಮಲ್ಕೊಳ್ಳೋದು, ನಾವು ಹೀಗೆ ಬಿದ್ದೋಗ್ತೀವಿ ನಾವು. ಹಾಗಲ್ಲ. ವಾಮಭಾಗೇ ಶಯಾನಸ್ಯ, ಹೃದಯ ಇರೋದು ಎಡಭಾಗದಲ್ಲಿ. ಅದಕ್ಕೆ ಒತ್ತು ಕೊಡ್ತಾ ಇರಬೇಕಾಗ ರಕ್ತ ಚಲನೆ ಸಂಚಾರ ಚೆನ್ನಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಡಭಾಗದಲ್ಲಿ ಮಲ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಮಲ್ಕೊಳ್ಳೋದು ಎಡಭಾಗದಲ್ಲಿ, ಏಳೋದು ಬಲಭಾಗದಲ್ಲಿ ಅಂತ ನಮ್ದೆಲ್ಲ ನಿಯಮ. ಆಮೇಲೆ ಯಾರಾದ್ರೂ ಮೂರ್ಛೆ ಬಿದ್ದಿದ್ರು ಅಂದ್ರೆ ಏನು ಮಾಡ್ತೀವಿ ನಾವು? ಮೂರ್ಛೆ ಬಿದ್ದಿದ್ರೆ ಕೈ ಕಾಲು ಉಜ್ಜಿತೀವಿ ನಾವು. ಬೆಳಿಗ್ಗೆ ಎದ್ಕೊಳ್ಳೋ ಕರಾಗ್ರೇ ವಸತೆ ಲಕ್ಷ್ಮಿ, ಆ ಮನಸ್ಸು ಎಲ್ಲೂ ಹೊರಟೋಗಿತ್ತೋ ಪುನಃ ವಾಪಸ್ ಬರ್ಸಿದ್ವಿ ನೋಡಿ. ಎಂಥದ್ದು ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಹೇಳುತ್ತೆ ನಮ್ಗೆ ಅಷ್ಟೇ. ಕರಾಗ್ರೇ ವಸತಿ ಲಕ್ಷ್ಮೀ. ಕರ, ನಮಗೆ ಕರಾಗ್ರ ಗೊತ್ತಿಲ್ಲ, ಕರ ಮೂಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕರಾಗ್ರ ಅಂದರೆ ಯಾವುದು? ಅದು ಗೊತ್ತು, ದುಡ್ಡು ಹೀಗಂತ ಇರ್ತೀವಲ್ಲ ಅದನ್ನು ಗೊತ್ತಿದೆ. ಕರಾಗ್ರೇ ವಸತೆ ಲಕ್ಷ್ಮೀ ಆಯಿತು. ಕರಮಧ್ಯೆ ಅಂದರೆ ಯಾವುದು? ಇದು ಅಂದ್ಕೊಂಡಿದ್ದೀವಿ. ಇಲ್ಲಿ ಸರಸ್ವತಿ ಇರ್ಲಿಕ್ಕೇನು ಕಾರಣ ಏನು? ಅಲ್ಲಿ ಅಗ್ನಿಯ ಜಾಗ ಅದು. ಸರಸ್ವತಿ ಅಲ್ಲೆಲ್ಲಿ ಬರ್ತಾಳೆ? ಅದು ತಪ್ಪೆ. ಕರಮೂಲೆ ಅಂದ್ವಿ, ಕರಮೂಲೆ ಇದು ಅಂದ್ವಿ. ಇಲ್ಲಿ ಗೌರಿ ಖಂಡಿತ ಇಲ್ಲ. ಮತ್ತು ನಾವು ತಿಳ್ಕೊಂಡಿದ್ದೇ ತಪ್ಪು. ಕರಾಗ್ರ ಅಂದಿದ್ದು ಸರಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರದ ಅಗ್ರ ಲಕ್ಷ್ಮಿ ಇದ್ದಾಳೆ. ಅದಕ್ಕೆ ಹಿಂಗೆ 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 ಬ್ಯಾಂಕ್ ಹೋದರೆ ಎಣಿಸ್ತಾ ಇರ್ತಾನೆ. ಕರಾಗ್ರೆ ವಸತೆ. ಕರಮಧ್ಯೆ ಅಂದ್ರೇನು? ಇದು ಕರಮಧ್ಯ. ಅಲ್ಲಿ ವೀಣೆ ಇಟ್ಕೊಂಡಿದ್ದ್ಯಾರು? ಲಕ್ಷ್ಮೀದೇವಿ ಇಲ್ಲಿ ಇಟ್ಕೊಂಡಿರ್ತಾಳೆ ವೀಣೆಯನ್ನು ಅಲ್ವಾ? ಅದೇ ಕರಮಧ್ಯೆ ಸರಸ್ವತಿ. ಕರ ಮೂಲ ಅಂದರೆ ಇದು. ಅಲ್ಲಿ ಗೌರಿ, ನಮಗೆ ದಾರ ಗೀರ ಕೊಟ್ಟರೆ ಗೌರಿ ದಾರ, ಅನಂತ ದಾರ ಇಲ್ಲಿ ಕಟ್ಕೊಂತೀವಲ್ಲ, ಅದಕ್ಕೆ ಅಲ್ಲಿ ಆ ದಾರಕ್ಕೆ ಅಭಿಮಾನಿ ದೇವತೆ ಗೌರಿ. ಹೀಗೆ ಇದು ಬಿಟ್ಟು ಇದು ಹಂಗೆ ಮಾಡಿದ್ವಿ. ಇನ್ನು ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಅಷ್ಟೇ ಹೇಳಿದ್ವಿ ನಾವು. ಆಮೇಲೆ ಆಯಿತು, ಆಧ್ಯಾತ್ಮ ಬರಲಿಲ್ಲ. ನಮಗೇನು ಪಾಠ ಇದು ಗೊತ್ತಾಗಿಲ್ಲ. ಹಾಗಲ್ಲ, ಕೈ ಉಜ್ಜಿಕೊಂಡು ನಾವು ನೋಡಿದಾಗ ಕೆಂಪಿಗಿದೆಯೋ ಬಿಳಿಗಿದೆಯೋ ಕಪ್ಪಿಗಿದೆಯೋ ಅಂತ. ಒಬ್ಬಳು ಬಿಳಿ ಸರಸ್ವತಿ, ಒಬ್ಳು ಕೆಂಪು, ಇನ್ನೊಬ್ಳು ಕಪ್ಪು ಗೌರಿ. ಕೈ ಹಿಂಗೆ ಉಜ್ಕೊಂಡಾಗ ನಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಕೈ ಉಜ್ಕೊಂಡಾಗ ನಿಮಗೆ ಬೆಳ್ಳಗಿತ್ತು ಅಂದ್ರೆ ಅರ್ಥ ಏನು ಗೊತ್ತಾ? ನಿನಗೆ ರಕ್ತಹೀನತೆ ಇದೆ, ಸ್ವಲ್ಪ ಜಾಸ್ತಿ ಊಟ ಮಾಡು ಅಂತ ಅರ್ಥ. ಯಾವ ಡಾಕ್ಟರ್ ಹತ್ರ ಬೇಡ. ಕಪ್ಪಗಿತ್ತು ಅಂತ ಹೇಳಿದ್ರೆ ಊಟ ಜಾಸ್ತಿ ಮಾಡ್ತಾ ಇದ್ದಿ, ಅದಕ್ಕಾಗಿ ನಿಂಗೆ ಅಜೀರ್ಣ ಆಗ್ತಾ ಇದೆ, ಊಟ ಇವತ್ತು ಬಿಟ್ಟು ಬಿಡು, ಅದಕ್ಕೆ ಏಕಾಶ ಒಂದು ಉಪವಾಸ 15 ದಿವಸ ಮಾಡಿ ಸರಿ ಹೋಗುತ್ತೆ ಅಂದಿದ್ದು. ಕೆಂಪಗಿತ್ತು ಅಂದರೆ ನೀವು ಊಟ ಮಾಡ್ತಾ ಇರತಕ್ಕಂಥ ಕ್ರಮ ಚೆನ್ನಾಗಿದೆ, ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗು. ಇದನ್ನು ಸರಸ್ವತಿ ಲಕ್ಷ್ಮೀ ಗೌರಿ ಅಂತ ನಮ್ಮ ಶಾಸ್ತ್ರದಲ್ಲಿರೋ ಆಂತರ್ಯವನ್ನು ತಿಳಿದುಕೊಳ್ಳದೆ ಪೂರ್ತಿ ಹಿಂಗೆ ಉಜ್ಜಿಗೋದು, ಹಿಂಗೆ ನೋಡ್ಕೋದು. ಏನು ಕಾಣಿಸ್ತೋ ಗೊತ್ತಿಲ್ಲ, ಅದು ಕತ್ಲೆ ಬೇರೆ, ದೀಪ ಆರೋಗಿರುತ್ತೆ, ಅದು ಕೈ ಉಜ್ಜಿ ಉಜ್ಜಿ ಹಿಂಗೆ ನೋಡ್ತಾ ಇರ್ತಾರೆ. ಅದು ಏನು ಅರ್ಥ ಆಗಲ್ಲ. ಅಂತೂ ಹಾಗಲ್ಲ. ಅಂತೂ ಪ್ರಗತಿಗೆ ನಾವು ಬಂದಾಗ ವೇದಿವ್ಯಾಸ ದೇವರ ಸ್ವರೂಪ ಅರ್ಥ ಮಾಡ್ಕೋಬೇಕಾಗಿದ್ದರೆ ಸರಿಯಾದವರು ಬಂದಿರಬೇಕು. ಮಧ್ವಾಚಾರ್ಯರು ವೇದಿವ್ಯಾಸ ದೇವರ ಹತ್ರೇ ಹೋಗಿ ಪಾಠವನ್ನು ಕಲಿದು ತಮ್ಮ ಸ್ವರೂಪವನ್ನು ತಿಳ್ಕೊಂಡವರವರು. ಅದು ಅವ್ರು ಹೇಳಿದ್ದು ಪ್ರಾಮಾಣಿಕ. ಅಂತಹ ವೇದಿವ್ಯಾಸ ದೇವರ ಹತ್ರ ಹೋಗು, ನೀನು ಹೋಗಿ ಅಲ್ಲಿ ಅವರಿಗೆ ನೀ ಏನು ಕಲ್ತಿದ್ಯಾ ಅದನ್ನು ಅವ್ರ ಮುಂದೆ ಹೇಳಿಬಿಡು. ಸ್ವಾಮಿ, ನನಗೆ ಬ್ರಹ್ಮದೇವರು ಒಂದು 51 ಶ್ಲೋಕ ನಮ್ಗೆ ಹೇಳಿಕೊಟ್ಟಿದ್ದಾರೆ, ಅದು ನಿಮ್ಮ ಮುಂದೆ ಹೇಳ್ತೇನೆ, ಇದನ್ನು ವಿಸ್ತಾರ ಮಾಡಿ ಪ್ರಪಂಚಕ್ಕೆ ಅರ್ಥ ಆಗುವಂತೆ ಬರೆದು ಬಿಡಿ. ಯಾವ ಭಾಷೆಯಿಂದ ಬರಿಬೇಕು? ಸಮಾಧಿನ ಅನುಸ್ಮರ ತದ್ವಿಚೇಷ್ಟಿತಂ. ಭಾಷೆಗಳಲ್ಲಿ 3 ಭಾಷೆ ಇದೆ. ಭಾಷಾ ಹಿ ತ್ರಿವಿಧ ಮತ. ಯಾವುದ್ಯಾವುದು ಭಾಷೆ? 3 ಭಾಷೆ ಅಂದರೆ 50 ಭಾಷೆ ಇದೆ. ಅದಲ್ಲ, ಮೊದಲನೇ ಭಾಷೆ ಏನಿದೆ ಅದು ದರ್ಶನ ಭಾಷೆ. ದರ್ಶನ ಅಂದರೆ ಶಾಸ್ತ್ರ ನಿಜವಾದ ಭಾಷೆ. ಸಮಾಧಿ ಭಾಷೆ. ಸಮಾಧಿ ಭಾಷೆ ಅಂದರೆ ಏನು? ಸಮಾಧಾನವಾದ ಮನಸ್ಸಿನಿಂದ ಪರಮಾತ್ಮನ ಮಹಿಮೆಗಳನ್ನೇ ಹೇಳಿದ್ದು. ಇಡೀ ಭಾಗವತ ಪೂರ್ತಿ ಸಮಾಧಿ ಭಾಷೆಯಿಂದ ರಚಿತವಾಗಿದೆ. ಸಮಾಧಿ ಭಾಷೆ. ಗುಹ್ಯ ಭಾಷೆ ಅಂತಿದೆ. ನನ್ನೆಲ್ಲ ಮುಂಡಿಗೆಗಳು ಹೇಳಿದ್ನಲ್ಲ, ಆ ಜಾತಿ ಸೇರಿದ್ದದು. ಮೇಲ್ನೋಟಕ್ಕೆ ಏನೋ ಇರುತ್ತೆ,